ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಪ್ಲಾಸೆಂಟಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ನಾವು ಇಂಟ್ರೊಡಕ್ಷನ್ ಟು ಪ್ಲಾಸೆಂಟಾ, ಸ್ಟ್ರಕ್ಚರ್ ಆಫ್ ಪ್ಲಾಸೆಂಟಾ ಆ್ಯಂಡ್ ಫಂಕ್ಷನ್ ಆಫ್ ಪ್ಲಾಸೆಂಟಾ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವು ಇಂಟ್ರೊಡಕ್ಷನ್ ನೋಡೋಣ. ದಿ ಪ್ಲಾಸೆಂಟಾ ಈಸ್ ಅ ಟೆಂಪೊರರಿ ಆರ್ಗನ್. ಹೌದು ಸರ್, ಇದೇನಿದೆ, ಇದೊಂದು ಟೆಂಪೊರರಿ ಆರ್ಗನ್ ಇದೆ. ದಟ್ ಡೆವಲಪ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಹೌದು ಸರ್, ಇದು ಯಾವಾಗ ಪ್ರೆಸೆಂಟ್ ಇರುತ್ತೆ? ಓನ್ಲಿ ಪ್ರೆಗ್ನೆನ್ಸಿ ಒಳಗಡೆ ಇದು ಡೆವಲಪ್ ಆಗುತ್ತೆ, ಪ್ರೆಗ್ನೆನ್ಸಿ ಒಳಗಡೆ ಇದು ಇರುತ್ತೆ. ಆಫ್ಟರ್ ದಿ ಡೆಲಿವರಿ ಇದು ಕೂಡ ಹೋಗಿಬಿಡುತ್ತೆ. ಓಕೆ, ಸೊ ಇದೇನಿದೆ ಟೆಂಪೊರರಿ ಆರ್ಗನ್ ಇದೆ ಸರ್. ಯಾವಾಗ ಡೆವಲಪ್ ಆಗುತ್ತೆ? ಇನ್ ದಿ ಪ್ರೆಗ್ನೆನ್ಸಿ ಒಳಗಡೆ ಅಷ್ಟೇ ಇದು ಇರುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಏನಂತ ಹೇಳ್ತೀವಿ? ಟೆಂಪೊರರಿ ಆರ್ಗನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಟ್ ಸರ್ವ್ಸ್ ಆ್ಯಸ್ ಲೈಫ್ ಲೈನ್ ಬಿಟ್ವೀನ್ ಮದರ್ ಆ್ಯಂಡ್ ಫೀಟಸ್. ಹೌದು ಸರ್, ಇದೇನಿದೆ, ಇದೊಂದು ಲೈಫ್ ಲೈನ್ ಇದೆ. ಎದ್ರ ಮಧ್ಯೆ? ಮದರ್ ಆ್ಯಂಡ್ ಫೀಟಸ್ ಮಧ್ಯೆ ಇದೇನಿದೆ? ಲೈಫ್ ಲೈನ್ ಇದೆ. ಅಂದರೆ ಇದೇನಿದೆ? ಇಟ್ ಈಸ್ ಅ ಕನೆಕ್ಷನ್. ಓಕೆ, ಇಟ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ಮದರ್ ಆ್ಯಂಡ್ ಫೀಟಸ್. ಓಕೆ, ಮದರ್ ಮಧ್ಯೆ ಮತ್ತು ಗರ್ಭದಲ್ಲಿರೋ ಬೇಬಿ ಮಧ್ಯೆ ಏನಿದೆ? ಇದು ಲೈಫ್ ಲೈನ್ ಇದೆ, ಇದು ಕನೆಕ್ಷನ್ ಇದೆ. ಓಕೆ, ಇದು ಏನು ಹೆಲ್ಪ್ ಮಾಡುತ್ತೆ ಸರ್? ಫೆಸಿಲಿಟೇಟ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್. ಹೌದು ಸರ್, ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಥವಾ ಗ್ಯಾಸಸ್ ಅಂತ ಕೂಡ ಹೇಳ್ಬೋದು. ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ನ್ಯೂಟ್ರಿಷನ್ ತೊಗೊಂಡು ಹೋಗುತ್ತೆ. ಬೇಬಿ ಒಳಗಡೆ ಗ್ರೋತ್ ಆಗ್ತಾ ಇದೆಯಲ್ಲ, ಫೀಟಸ್ ಒಳಗಡೆ ಗ್ರೋತ್ ಆಗ್ತಾ ಇದೆಯಲ್ಲ, ಅದ್ರ ತನಕ ಇದು ನ್ಯೂಟ್ರಿಷನ್ ತಗೊಂಡು ಹೋಗುತ್ತೆ. ಆ್ಯಂಡ್ ವೇಸ್ಟ್ ರಿಮೂವಲ್. ಸೊ ಒಳಗಡೆ ಫೀಟಸ್ ಇದೆ, ಫೀಟಸ್ ಬಾಡಿಯಿಂದ ವೇಸ್ಟ್ ರಿಮೂವಲ್ ಕೂಡ ಇದು ಮಾಡುತ್ತೆ. ಓಕೆ, ಸೊ ಮೇಜರ್ ಫಂಕ್ಷನ್ ಏನು ಮಾಡುತ್ತೆ ಇದು? ಆಕ್ಸಿಜನ್ ತೊಗೊಂಡೋಗಿ ಕೊಡುತ್ತೆ, ನ್ಯೂಟ್ರಿಷನ್ ಕೊಡುತ್ತೆ, ಆ್ಯಂಡ್ ವೇಸ್ಟ್ ಪ್ರಾಡಕ್ಟನ್ನು ರಿಮೂವ್ ಮಾಡುತ್ತೆ ಫ್ರಮ್ ದಿ ಫೀಟಲ್ ಬಾಡಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ನೆಕ್ಸ್ಟ್, ಇಟ್ ಈಸ್ ಫಾರ್ಮ್ಡ್ ಫ್ರಮ್ ಬೋತ್ ಮ್ಯಾಟರ್ನಲ್ ಆ್ಯಂಡ್ ಫೀಟಲ್ ಟಿಶ್ಯೂ. ಓಕೆ, ಸೊ ಪ್ಲಾಸೆಂಟಾ ಒಳಗಡೆ ನಾವು ನೋಡಿದ್ರೆ ಮ್ಯಾಟರ್ನಲ್ ಟಿಶ್ಯೂ ಕೂಡ ಇರುತ್ತೆ ಆ್ಯಂಡ್ ಫೀಟಲ್ ಟಿಶ್ಯೂ ಕೂಡ ಇರುತ್ತೆ. ಮ್ಯಾಟರ್ನಲ್ ಟಿಶ್ಯೂ ಅಂದರೆ ಮದರ್ ಬಾಡಿ ಟಿಶ್ಯೂ, ಫೀಟಲ್ ಟಿಶ್ಯೂ ಅಂದರೆ ಫೀಟಸ್ ಇರುತ್ತೆಲ್ಲ ಅದರ ಟಿಶ್ಯೂ. ಸೊ ಎರಡು ಟಿಶ್ಯೂಯಿಂದ ಇದು ರೆಡಿ ಮಾಡಿದೆ. ಓಕೆ, ಫಾರ್ಮ್ಡ್ ಫ್ರಮ್ ಬೋತ್ ಮ್ಯಾಟರ್ನಲ್ ಆ್ಯಂಡ್ ಫೀಟಲ್ ಟಿಶ್ಯೂ ಅಂತ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸೊ ಶೇಪ್ ಹೇಗಿರುತ್ತೆ ಸರ್ ಅಂದರೆ ಡಿಸ್ಕಾಯ್ಡ್ ಶೇಪ್ ಅಥವಾ ಡಿಸ್ಕ್ ಶೇಪ್ ಅಂತ ಕೂಡ ಹೇಳ್ಬೋದು. ನಾವು ಇಲ್ಲಿ ನೋಡ್ಬೋದು, ನೀವು ಯಾವ ಶೇಪ್ ಇದೆ ಸರ್? ಇದು ಒಂಥರನಿಂದ ಡಿಸ್ಕ್ ಶೇಪಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಇಟ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ಫೀಟಸ್ ಆ್ಯಂಡ್ ಮದರ್. ಇದು ಏನು ಮಾಡುತ್ತೆ ಸರ್? ಆಕ್ಸಿಜನ್ ಕೊಡುತ್ತೆ, ನ್ಯೂಟ್ರಿಷನ್ ಕೊಡುತ್ತೆ, ಅದ್ರ ಜೊತೆ ರಿಮೂವಲ್ ಆಫ್ ವೇಸ್ಟನ್ನು ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಟ್ರಕ್ಚರ್ ಆಫ್ ಪ್ಲಾಸೆಂಟಾ. ಓಕೆ, ಸೊ ಸ್ಟ್ರಕ್ಚರ್ ಸರ್, ಸೈಜ್ ಹೇಗಿರುತ್ತೆ? ಸೈಜ್ ಎಷ್ಟಿರುತ್ತೆ ಅಂತ ಕೇಳಿದಾಗ 15 to 20 ಸೆಂಟಿಮೀಟರ್ ಡಯಾಮೀಟರ್. ಇದರ ಡಯಾಮೀಟರ್ ಎಷ್ಟಿರುತ್ತೆ ಸರ್? 15 to 20 ಸೆಂಟಿಮೀಟರ್ ಡಯಾಮೀಟರ್ ಇರುತ್ತೆ. ಥಿಕ್ನೆಸ್ ಎಷ್ಟಿರುತ್ತೆ? 2 to 2.5 ಸೆಂಟಿಮೀಟರ್. ಓಕೆ, ಥಿಕ್ನೆಸ್ ಎಷ್ಟಿರುತ್ತೆ? 2 to 2.5 ಸೆಂಟಿಮೀಟರ್ ಥಿಕ್ನೆಸ್ ಇರುತ್ತೆ. ಆ್ಯಂಡ್ ಥಿನ್ ಟುವರ್ಡ್ಸ್ ಎಡ್ಜ್. ಹೌದು ಸರ್, ಇದು ಥಿನ್ ಇರುತ್ತೆ ಎಡ್ಜ್ಗೆ. ಓಕೆ, ಸೈಡ್ ಇರುತ್ತೆ ಅಲ್ಲ, ಸೊ ಸೈಡಿಗೆ ಜಾಸ್ತಿ ಥಿನ್ ಇರುತ್ತೆ. ಆ್ಯಂಡ್ ಸೆಂಟರ್ ಇರುತ್ತೆ ಅಲ್ಲ, ಸೆಂಟ್ರಲ್ಲಿ ಜಾಸ್ತಿ ಥಿಕ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಸೆಂಟರಲ್ಲಿ ಥಿಕ್ ಇರುತ್ತೆ, ಸೈಡಿಗೆ ಥಿನ್ ಇರುತ್ತೆ, ತೆಳ್ಳಗಿರುತ್ತೆ. ಓಕೆ, ನೆಕ್ಸ್ಟ್ ವೇಟ್ ಎಷ್ಟಿರುತ್ತೆ? ಅಬೌಟ್ 500 ಗ್ರಾಮ್ ಅಂದರೆ 1/2 kg ವೇಟ್ ಇರುತ್ತೆ. ಸ್ಟ್ರಕ್ಚರ್ ಆಫ್ ಪ್ಲಾಸೆಂಟಾದಲ್ಲಿ ಸೈಜ್ ಎಷ್ಟಿರುತ್ತೆ ಸರ್? 15 to 20 ಸೆಂಟಿಮೀಟರ್ ಇನ್ ಡಯಾಮೀಟರ್. ಥಿಕ್ನೆಸ್ ನೋಡಿದರೆ 2 to 2.5 ಸೆಂಟಿಮೀಟರ್ ಥಿಕ್ನೆಸ್ ಇರುತ್ತೆ. ವೇಟ್ ಎಷ್ಟಿರುತ್ತೆ? 1/2 kg ವೇಟ್ ಇರುತ್ತೆ. ಓಕೆ, ಸೊ ಪ್ಲಾಸೆಂಟಾ ಒಳಗಡೆ ನಾವು ನೋಡಿದಾಗ 2 ಸರ್ಫೇಸಸ್ ಇರ್ತವೆ. ಓಕೆ, ಸೊ ಒಂದು ಫೀಟಲ್ ಸರ್ಫೇಸ್, ಇನ್ನೊಂದು ಮ್ಯಾಟರ್ನಲ್ ಸರ್ಫೇಸ್. ಫೀಟಲ್ ಸರ್ಫೇಸ್ ಅಂದರೆ ಫೀಟಸ್ ಇರುತ್ತೆ ಅಲ್ಲ, ಅದ್ರ ಸೈಡ್ ಇರೋದು ಫೀಟಲ್ ಸರ್ಫೇಸ್. ಮ್ಯಾಟರ್ನಲ್ ಸರ್ಫೇಸ್ ಅಂದರೆ ಮದರಿಗೆ ಏನು ಅಟ್ಯಾಚ್ ಇರುತ್ತೆ ಅಲ್ಲ, ಅದನ್ನು ನಾವು ಮ್ಯಾಟರ್ನಲ್ ಸರ್ಫೇಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಡಯಾಗ್ರಾಮಲ್ಲಿ ನಾವು ನೋಡಿದಾಗ, ಸೊ ಇದೇನಿದೆ? ಫೀಟಸ್. ಓಕೆ, ಸೊ ಇದೇನಿದೆ? ಫೀಟಸ್. ಸೊ ಫೀಟಸ್ ಸೈಡ್ ಇರೋದು. ಓಕೆ, ಸೊ ಇದು ಯಾವ ಸೈಡ್ ಇದೆ? ಫೀಟಸ್ ಸೈಡ್ ಇದೆ. ಸೊ ಫೀಟಸ್ ಸೈಡ್ ಇರೋದು ಫೀಟಲ್ ಸರ್ಫೇಸ್, ಸೊ ಉಳಿದಿರೋದು ಮ್ಯಾಟರ್ನಲ್ ಸರ್ಫೇಸ್. ಓಕೆ, ಸೊ ಮ್ಯಾಟರ್ನಲ್ ಸರ್ಫೇಸ್ ಆ್ಯಂಡ್ ಫೀಟಲ್ ಸರ್ಫೇಸ್ ಇರುತ್ತೆ. ಸೊ ನೋಡೋಣ ಫೀಟಲ್ ಸರ್ಫೇಸ್. ಫಸ್ಟ್ ಫೀಟಲ್ ಸರ್ಫೇಸ್. ಸರ್ ಫೀಟಲ್ ಸರ್ಫೇಸ್ ಹೇಗಿರುತ್ತೆ? ಸ್ಮೂದಾಗಿರುತ್ತೆ,
ಶೈನಿ ಆಗಿರುತ್ತೆ ಆ್ಯಂಡ್ ಟ್ರಾನ್ಸ್ಪ್ಯಾರೆಂಟ್ ಇರುತ್ತೆ. ಓಕೆ, ಹೇಗಿರುತ್ತೆ? ಸ್ಮೂದ್ ಇರುತ್ತೆ ಸರ್. ಶೈನಿ ಅಂದರೆ ಸೊ ಈ ಥರ ನೀವು ನೋಡಿದ್ರೆ ಮಿಂಚಬಹುದು. ಓಕೆ, ಸೊ ಇದು ಮಿಂಚೋ ಥರ ಕಾಣಿಸ್ತಾ ಇದೆ. ಸ್ಮೂದ್ ಇದೆ, ಶೈನಿ ಇದೆ ಆ್ಯಂಡ್ ಟ್ರಾನ್ಸ್ಪ್ಯಾರೆಂಟ್ ಇದೆ. ಓಕೆ, ನೆಕ್ಸ್ಟ್ ಅಂಬಿಲಿಕಲ್ ಕಾರ್ಡ್ ಈಸ್ ಅಟ್ಯಾಚ್ಡ್ ಟು ದಿ ಸೆಂಟರ್. ಹೌದು ಸರ್, ಅಂಬಿಲಿಕಲ್ ಕಾರ್ಡ್ ನಾವು ಇಲ್ಲಿ ನೋಡ್ಬೋದು ಅಟ್ಯಾಚ್ ಆಗಿದೆ ಸೆಂಟರಲ್ಲಿ. ಓಕೆ, ಸೊ ಅಂಬಿಲಿಕಲ್ ಕಾರ್ಡ್ ಈಸ್ ಅಟ್ಯಾಚ್ಡ್ ಟು ದಿ ಸೆಂಟರ್. ನೆಕ್ಸ್ಟ್ ಕವರ್ಡ್ ಬೈ ಆಮ್ನಿಯಾನ್ ಆ್ಯಂಡ್ ಕೋರಿಯಾನ್. ಹೌದು ಸರ್, ಇಲ್ಲಿ ಆಮ್ನಿಯಾನ್ ಮತ್ತು ಕೋರಿಯಾನ್ ಕವರ್ ಆಗಿದೆ, ಅದಕ್ಕೋಸ್ಕರ ಇದು ಶೈನಿ ಕಲರ್ ಕೊಡ್ತಾ ಇದೆ. ಓಕೆ, ಸೊ ಇದು ಯಾಕೆ ಮಿಂಚ್ತಾ ಇದೆ ಸರ್? ರೀಸನ್ ಏನಿದೆ? ಆಮ್ನಿಯಾನ್ ಆ್ಯಂಡ್ ಕೋರಿಯಾನ್ ಇವೆರಡು ಏನಿದ್ದಾವೆ ಫೀಟಲ್ ಮೆಂಬ್ರೇನ್ ಇದ್ದಾವೆ. ಫೀಟಲ್ ಮೆಂಬ್ರೇನ್ ಕವರ್ ಮಾಡುತ್ತೆ ಫೀಟಲ್ ಸರ್ಫೇಸನ್ನು. ಓಕೆ, ಫೀಟಲ್ ಸರ್ಫೇಸ್ ಆಫ್ ದಿ ಪ್ಲಾಸೆಂಟಾ ಈಸ್ ಕವರ್ಡ್ ಬೈ ಕೋರಿಯಾನ್ ಆ್ಯಂಡ್ ಆಮ್ನಿಯಾನ್. ಅದಕ್ಕೋಸ್ಕರ ಇದು ಹೇಗಿದೆ ಸರ್? ಶೈನಿ ಇದೆ, ಸ್ಮೂದ್ ಇದೆ, ಟ್ರಾನ್ಸ್ಪ್ಯಾರೆಂಟ್ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಇದಕ್ಕೆ ಸೆಂಟರಲ್ಲಿ ಅಂಬಿಲಿಕಲ್ ಕಾರ್ಡ್ ಕೂಡ ಅಟ್ಯಾಚ್ ಆಗಿದ್ದು ಇದೆ. ಓಕೆ, ಸೊ ಫೀಟಲ್ ಸರ್ಫೇಸ್. ನೆಕ್ಸ್ಟ್ ನಾವು ನೋಡೋಣ ಮ್ಯಾಟರ್ನಲ್ ಸರ್ಫೇಸ್. ಓಕೆ, ಸೊ ಮ್ಯಾಟರ್ನಲ್ ಸರ್ಫೇಸ್ ನಾವು ನೋಡಿದಾಗ ಹೇಗೆ ಕಲರ್ ಇದೆ ಸರ್? ಇದು ಡಲ್ ರೆಡ್ ಇನ್ ಕಲರ್. ಓಕೆ, ಕಲರ್ ಹೇಗಿದೆ? ಡಲ್ ರೆಡ್ ಇದೆ ಇಲ್ಲಿ. ಓಕೆ, ವಿತ್ 15 to 30 ಕಾಟಿಲಿಡಾನ್ಸ್. ಓಕೆ, ಸೊ ನಾವು ಪ್ಲಾಸೆಂಟಾವನ್ನು ಡಿವೈಡ್ ಮಾಡ್ತೀವಿ. ಇಲ್ಲಿ ನಮಗೆ ನೋಡೋಕ್ಕೆ ಕಾಣ್ಬೋದು. ಸೊ ಇಲ್ಲೊಂದು ಡಿವಿಷನ್ ಇದೆ, ಡಿವಿಷನ್ ಇದೆ, ಡಿವಿಷನ್ ಇದೆ. ಓಕೆ, ಸೊ ಸ್ಮಾಲ್ ಡಿವಿಷನ್ಸ್ ಇದ್ದಾವೆ. ಇದನ್ನು ನಾವು ಕಾಟಿಲಿಡಾನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸರ್? ಕಾಟಿಲಿಡಾನ್ಸ್ ಅಂತ ಹೇಳ್ತೀವಿ. ಎಷ್ಟಿರ್ತವೆ? 15 to 30 ಕಾಟಿಲಿಡಾನ್ಸ್ ಇರ್ತವೆ. ನೆಕ್ಸ್ಟ್ ಸ್ಮಾಲ್ ವೈಟ್ ಇನ್ಫಾರ್ಕ್ಟ್ಸ್ ಆರ್ ಡೆಡ್ ಟಿಶ್ಯೂ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ನಾವಿಲ್ಲಿ ನೋಡಿದಾಗ ಇಲ್ಲಿ ವೈಟ್ ಡೆಡ್ ಟಿಶ್ಯೂ ಕೂಡ ನಮಗೆ ಕಾಣಬಹುದು. ಓಕೆ, ಯಾಕೆ ಸರ್ ಅಂದರೆ ಡ್ಯೂ ಟು ದಿ ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ. ಓಕೆ, ಸೊ ಬ್ಲಡ್ ಸಪ್ಲೈ ಆಗಲಿಲ್ಲ ಅಂದರೆ ಸ್ವಲ್ಪ ವೈಟ್ ನಮಗೆ ವೈಟ್ ಟಿಶ್ಯೂ ಡೆತ್ ಆಗ್ತವೆಲ್ಲ ಅದು ಕೂಡ ನಮಗೆ ಕಾಣಿಸಬಹುದು. ಓಕೆ, ಮೇ ಬಿ ಸೀನ್. ಹೌದು ಸರ್, ನಾವಿಲ್ಲಿ ಏನು ನೋಡ್ಬೋದು? ವೈಟ್ ಇನ್ಫಾರ್ಕ್ಟ್ ಕೂಡ ನಾವಿಲ್ಲಿ ನೋಡ್ಬೋದು. ಇನ್ಫಾರ್ಕ್ಟ್ ಅಂದರೆ ಏನು ಸರ್? ಟಿಶ್ಯೂ ಡೆತ್ ಆಗಿರೋದು ನಮಗೆ ಕೂಡ ಅಲ್ಲಿ ಕಾಣಬಹುದು. ಸೊ ಐ ಥಿಂಕ್ ನಿಮಗೆ ಮ್ಯಾಟರ್ನಲ್ ಸರ್ಫೇಸ್ ಅರ್ಥ ಆಗಿದೆ. ಮ್ಯಾಟರ್ನಲ್ ಸರ್ಫೇಸ್ ಹೇಗಿದೆ ಸರ್? ಇಟ್ ಈಸ್ ಅಟ್ಯಾಚ್ ಟು ದಿ ಯೂಟೆರಸ್. ಓಕೆ, ಯೂಟೆರಸ್ಗೆ ಅಟ್ಯಾಚ್ ಆಗಿದೆ. ಅದನ್ನು ನಾವು ಏನಂತ ಹೇಳ್ತೀವಿ? ಮ್ಯಾಟರ್ನಲ್ ಸರ್ಫೇಸ್. ಕಲರ್ ಹೇಗಿದೆ? ಡಲ್ ರೆಡ್ ಇನ್ ಕಲರ್. ಓಕೆ, ಸೊ 15 to 30 ಡಿವಿಷನ್ಸ್ ಇದ್ದಾವೆ. ಅದನ್ನು ನಾವು ಕಾಟಿಲಿಡಾನ್ಸ್ ಅಂತ ಹೇಳ್ತೀವಿ. ಸೊ ವೈಟ್ ಇನ್ಫಾಕ್ಟ್ಸ್ ನಾವು ನೋಡ್ಬೋದು. ಯಾಕಂದರೆ ಸ್ಮಾಲ್ ಓಕೆ, ಜಾಸ್ತಿ ಇರೋದಿಲ್ಲ, ಸ್ಮಾಲ್ ಇರುತ್ತೆ. ಯಾಕಂದರೆ ಸ್ವಲ್ಪ ಸೆಲ್ಸ್ ಟಿಶ್ಯೂ ಅಲ್ಲಿ ಡೆತ್ ಆಗಿದ್ದು ಕೂಡ ಇರಬಹುದು. ಓಕೆ, ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಓಕೆ, ಸೊ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ನೋಡೋಕ್ಕಿಂತ ಮೊದಲು ನಾವು ನೋಡೋಣ ಇಲ್ಲಿ. ಓಕೆ, ಸೊ ಇದಿದೆ. ಇಲ್ಲಿ ನಾವು ನೋಡ್ಬೋದು ಇದೇನಿದೆ? ಪ್ಲಾಸೆಂಟಾ ಇದೆ. ಓಕೆ, ಸೊ ಪ್ಲಾಸೆಂಟಾದಿಂದ ಇಲ್ಲಿ ಬರ್ತಾ ಇದ್ದಾವೆ ಈ ಥರ. ಇದನ್ನು ನಾವು ಏನಂತ ಹೇಳ್ತೀವಿ? ಕೋರಿಯೋನಿಕ್ ವಿಲ್ಲಾ ಅಂತ ಹೇಳ್ತೀವಿ, ನೆನ್ಪಿಡಬೇಕು. ಓಕೆ, ಸೊ ಇದೇನಿದ್ದಾವೆ ಇಲ್ಲಿ ನೀವು ನೋಡ್ಬೋದು, ಬ್ಲಡ್ ವೆಸಲ್ ಥರ ಕಾಣಿಸ್ತಾ ಇದ್ದಾವೆ. ಇದನ್ನು ನಾವು ಕೋರಿಯೋನಿಕ್ ವಿಲ್ಲೈ ಅಂತ ಹೇಳ್ತೀವಿ. ಸೊ ಈ ಕೋರಿಯೋನಿಕ್ ವಿಲ್ಲೈಯಿಂದ ಏನು ಹೋಗುತ್ತೆ? ಫೀಟಸ್ ತನ ಬ್ಲಡ್ ಹೋಗುತ್ತೆ. ಓಕೆ, ಸೊ ಗರ್ಭದಲ್ಲಿರೋ ಬೇಬಿ ತನ ಏನು ಹೋಗುತ್ತೆ? ಬ್ಲಡ್ ಹೋಗುತ್ತೆ. ಎಲ್ಲಿಂದ ಹೋಗುತ್ತೆ ಸರ್? ಕೋರಿಯೋನಿಕ್ ವಿಲ್ಲೈ ಪ್ರೆಸೆಂಟ್ ಇದ್ದಾವೆ, ಅದಕ್ಕೋಸ್ಕರ. ಓಕೆ, ನೆನ್ಪಿಡಬೇಕು. ಸೊ ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ. ಏನು ಕೆಲಸ ಮಾಡುತ್ತೆ ಸರ್ ಪ್ಲಾಸೆಂಟಾ? ಫಂಕ್ಷನ್ ಏನು ಮಾಡುತ್ತೆ ಅಂದಾಗ ಫಸ್ಟ್ ರೆಸ್ಪೈರೇಟರಿ ಫಂಕ್ಷನ್. ಓಕೆ, ಸೊ ರೆಸ್ಪೈರೇಟರಿ ಸಿಸ್ಟಮ್ ಫೀಟಸ್ ಹತ್ರ ಕೂಡ ಪ್ರೆಸೆಂಟ್ ಇದೆ, ಬಟ್ ಅದು ಬ್ರೀದಿಂಗ್ ಮಾಡ್ತಾ ಇಲ್ಲ, ಅದು ರೆಸ್ಪಿರೇಷನ್ ಕೂಡ ಮಾಡ್ತಾ ಇಲ್ಲ. ಸೊ ಅದ್ರ ಕೆಲಸ ಯಾರು ಮಾಡಬೇಕಾಗುತ್ತೆ? ಪ್ಲಾಸೆಂಟಾ. ಪ್ಲಾಸೆಂಟಾ ಏನು ಮಾಡುತ್ತೆ? ರೆಸ್ಪೈರೇಟರಿ ಫಂಕ್ಷನ್. ಓಕೆ, ಸೊ ಏನು ಮಾಡುತ್ತೆ? ಆ್ಯಕ್ಟ್ ಆ್ಯಸ್ ಫೀಟಲ್ ಲಂಗ್. ಹೌದು ಸರ್, ಫೀಟಸ್ ಹತ್ರ ಲಂಗ್ ಇದೆ, ಬಟ್ ಅದು ಕೆಲಸ ಮಾಡ್ತಾ ಇಲ್ಲ. ಸೊ ಫೀಟಸ್ ಲಂಗ್ ಥರ ಯಾರು ವರ್ಕ್ ಮಾಡ್ತಾ ಇದ್ದಾರೆ? ಪ್ಲಾಸೆಂಟಾ ವರ್ಕ್ ಮಾಡ್ತಾ ಇದೆ. ಓಕೆ, ಅಲೋವಿಂಗ್ ದಿ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲೇನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಎಕ್ಸ್ಚೇಂಜ್ ಮಾಡುತ್ತೆ. ಸೊ ಬೇಬಿ ಬಾಡಿಯಲ್ಲಿ ಇದೆಲ್ಲ ಕಾರ್ಬನ್ ಡೈಆಕ್ಸೈಡ್ ರೆಡಿ ಆಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡನ್ನು ರಿಮೂವ್ ಮಾಡಿ ಆಕ್ಸಿಜನನ್ನು ಕೊಡೋರು ಯಾರು? ಪ್ಲಾಸೆಂಟಾ. ಓಕೆ, ಯಾರು ಕೊಡ್ತಾರೆ? ಪ್ಲಾಸೆಂಟಾ ಕೊಡ್ತಾರೆ. ಸೊ ರೆಸ್ಪೈರೇಟರಿ ಫಂಕ್ಷನ್ ಈ ಥರ ನೆನ್ಪಿಟ್ಕೊಳ್ಳಿ. ಸಪ್ಲೈ ಆಕ್ಸಿಜನ್ ಥ್ರೂ ದಿ ಬ್ಲಡ್ ಅಂತ ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ ನ್ಯೂಟ್ರಿಷನಲ್ ಫಂಕ್ಷನ್ ಏನು ಮಾಡುತ್ತೆ? ನ್ಯೂಟ್ರಿಷನಲ್ ಫಂಕ್ಷನ್. ಸೊ ಬೇಬಿಯಲ್ಲಿ ಏನು ಊಟ ಮಾಡ್ತಾ ಇಲ್ಲ. ಓಕೆ, ಅದೇನು ಮಿಲ್ಕ್ ಕೂಡ ಕುಡಿತಾ ಇಲ್ಲ. ಎಲ್ಲಿದೆ? ಅದು ಫೀಟಸಿನ
ಯೂಟ್ರಸ್ ಒಳಗಡೆ ಇದೆ. ಓಕೆ, ಸೊ ಅದು ಏನು ಮಾಡ್ತಾ ಇಲ್ಲ. ಸೊ ಅದಕ್ಕೆ ನ್ಯೂಟ್ರಿಷನ್ ಬೇಕು, ಗ್ರೋತ್ ಆಗಬೇಕಲ್ಲ, ಬೇಬಿ ದೊಡ್ಡದಾಗಬೇಕಲ್ಲ. ಸೊ ಅದಕ್ಕೆ ಏನು ಬೇಕು, ಫೀಟಸ್ ದೊಡ್ಡದಾಗಬೇಕಂದ್ರೆ ಅದಕ್ಕೆ ನ್ಯೂಟ್ರಿಷನ್ ಬೇಕು. ಸೊ ನ್ಯೂಟ್ರಿಷನ್ ಅದು ಕೊಡೋರು ಯಾರೂ ಇಲ್ಲ. ಯಾರು ಕೊಡ್ತಾರೆ? ಪ್ಲಾಸೆಂಟಾ ಕೊಡುತ್ತೆ. ಸೊ ಟ್ರಾನ್ಸ್ಫರ್ ಗ್ಲೂಕೋಸ್, ಅಮೈನೋ ಆ್ಯಸಿಡ್ಸ್, ವಿಟಮಿನ್, ಮಿನರಲ್, ಫ್ಯಾಟ್ ಆ್ಯಂಡ್ ವಾಟರ್ ಫ್ರಮ್ ಮ್ಯಾಟರ್ನಲ್ ಬ್ಲಡ್ ಟು ಫೀಟಸ್. ಓಕೆ, ಸೊ ಮದರ್ ಬ್ಲಡ್ ಒಳಗಡೆ ಎಲ್ಲ ನ್ಯೂಟ್ರಿಷನ್ ಇರುತ್ತೆ ಅಲ್ಲ, ಗ್ಲೂಕೋಸ್ ಆಗಿರ್ಬೋದು, ಅಮೈನೋ ಆ್ಯಸಿಡ್, ವಿಟಮಿನ್, ಮಿನರಲ್, ಫ್ಯಾಟ್, ವಾಟರ್, ಪ್ರತಿಯೊಂದೂ ಮದರ್ ಬ್ಲಡ್ಡಿಂದ ಬೇಬಿ ಬ್ಲಡ್ ಮೀನ್ಸ್ ಫೀಟಸ್ ಬ್ಲಡ್ ತನಕ ಇದು ತಗೊಂಡು ಹೋಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಕ್ರೀಟರಿ ಫಂಕ್ಷನ್ ಏನಿದೆ, ಎಕ್ಸ್ಕ್ರೀಟರಿ ಫಂಕ್ಷನ್. ಇದು ಏನು ಮಾಡುತ್ತೆ, ಬೇಬಿ ಮೀನ್ಸ್ ಫೀಟಸ್ ಇದೆಯಲ್ಲ, ಸೊ ಫೀಟಸ್ ಒಳಗಡೆಯಿಂದ ಎಲ್ಲ ವೇಸ್ಟ್ ಪ್ರಾಡಕ್ಟನ್ನು ರಿಮೂವ್ ಮಾಡುತ್ತೆ. ಓಕೆ, ವೇಸ್ಟ್ ಪ್ರಾಡಕ್ಟನ್ನು ಏನು ಮಾಡುತ್ತೆ, ಇದು ರಿಮೂವ್ ಮಾಡುತ್ತೆ. ಓಕೆ, ರಿಮೂವ್ ವೇಸ್ಟ್ ಪ್ರಾಡಕ್ಟ್ ಲೈಕ್ ಯೂರಿಯಾ, ಯೂರಿಕ್ ಆ್ಯಸಿಡ್, ಕ್ರಿಯಾಟಿನಿನ್ ಫ್ರಮ್ ಫೀಟಲ್ ಬ್ಲಡ್. ಹೌದು ಸರ್, ಫೀಟಲ್ ಬ್ಲಡ್ಡಿಂದ ಡೈರೆಕ್ಟ್ ಏನು ಮಾಡುತ್ತೆ, ಎಲ್ಲ ವೇಸ್ಟ್ ಪ್ರಾಡಕ್ಟನ್ನು ರಿಮೂವ್ ಮಾಡುತ್ತೆ. ಸೊ ಎಕ್ಸ್ಕ್ರಿಯೇಟರಿ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ವೇಸ್ಟ್ ಡಿಫ್ಯೂಸಸ್ ಇಂಟು ಮ್ಯಾಟರ್ನಲ್ ಬ್ಲಡ್ ಫಾರ್ ಎಕ್ಸ್ಕ್ರೀಷನ್ ವಯ ಮದರ್ಸ್ ಕಿಡ್ನಿ. ಹೌದು ಸರ್, ಫೀಟಸ್ ಬ್ಲಡ್ಡಿಂದ ಅದು ವೇಸ್ಟ್ ಎದ್ರ ಒಳಗಡೆ ಬರುತ್ತೆ, ಮದರ್ ಬ್ಲಡ್ ಒಳಗಡೆ ಬರುತ್ತೆ. ಎಲ್ಲಿ ಬರುತ್ತೆ, ಮ್ಯಾಟರ್ನಲ್ ಬ್ಲಡ್, ಮದರ್ ಬ್ಲಡ್ ಒಳಗಡೆ ಬರುತ್ತೆ. ಸೊ ಮದರ್ ಬ್ಲಡ್ ಒಳಗಡೆಯಿಂದ ಅದು ಕಿಡ್ನಿಯಿಂದ ಹೊರಗಡೆ ಹೋಗುತ್ತೆ, ಯೂರಿನ್ ಆಗಿ ಕಿಡ್ನಿಯಿಂದ ಹೊರಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ಪ್ರೊಟೆಕ್ಟಿವ್ ಫಂಕ್ಷನ್. ಹೌದು ಸರ್, ಇದು ಪ್ಲಾಸೆಂಟಾ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಆ್ಯಕ್ಟ್ ಆ್ಯಸ್ ಬ್ಯಾರಿಯರ್ ಅಗೇನ್ಸ್ಟ್ ಸರ್ಟೆನ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್. ಹೌದು ಸರ್, ಇದು ಏನು ಆ್ಯಕ್ಟ್ ಮಾಡುತ್ತೆ, ಇಟ್ ಆ್ಯಕ್ಟ್ ಆ್ಯಸ್ ಅ ಬ್ಯಾರಿಯರ್. ಓಕೆ, ಸೊ ಇದು ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಇದು ಎಲ್ಲ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳನ್ನು ಇದು ಪ್ಲಾಸೆಂಟಾ ಕ್ರಾಸ್ ಮಾಡೋಕ್ಕೆ ಬಿಡೋದಿಲ್ಲ. ಓಕೆ, ಅಂದರೆ ಫೀಟಸ್ ಬಾಡಿ ಒಳಗಡೆ ಎಂಟರ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಪ್ರೊಟೆಕ್ಟಿವ್ ಫಂಕ್ಷನ್ ಅಂತ ಕೂಡ ಹೇಳ್ತೀವಿ, ಆ್ಯಕ್ಟ್ ಆ್ಯಸ್ ಅ ಬ್ಯಾರಿಯರ್. ಸೊ ಎಲ್ಲ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳನ್ನು ಇದು ಬೇಬಿ ಒಳಗಡೆ ಎಂಟರ್ ಆಗೋಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ಪಾಸಸ್ ಮ್ಯಾಟರ್ನಲ್ ಆ್ಯಂಟಿಬಾಡೀಸ್ ಟು ಫೀಟಸ್. ಹೌದು ಸರ್, ಮದರಿಂದ ಆ್ಯಂಟಿಬಾಡಿ ಕೂಡ ಸೆಂಡ್ ಆಗ್ತವೆ ಬೇಬಿಗೆ, ಮದರಿಂದ ಇಮ್ಯುನಿಟಿ ಕೂಡ ಸೆಂಡ್ ಆಗುತ್ತೆ. ಓಕೆ, ಪ್ರೊವೈಡಿಂಗ್ ಇಮ್ಯುನಿಟಿ ಫಾರ್ ಫಸ್ಟ್ 3 ಮಂತ್ ಆಫ್ಟರ್ ಬರ್ತ್. ಹೌದು ಸರ್, ಬರ್ತ್ ಆಗಿದ ಮೇಲೆ ಕೂಡ ಬೇಬಿ ಹತ್ರ ಅದು ಎಷ್ಟು ದಿನ ಇರುತ್ತೆ, 3 ಮಂತ್. ಓಕೆ, ಸೊ 3 ಮಂತ್ ಅದೇ ಇಮ್ಯುನಿಟಿ ವರ್ಕ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಫಸ್ಟ್ ಇದು ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಸೆಕೆಂಡ್ ಏನು ಮಾಡುತ್ತೆ, ಇದು ಮದರಿಂದ ಫೀಟಸ್ ತನ ಆ್ಯಂಟಿಬಾಡೀಸ್ ಸೆಂಡ್ ಮಾಡುತ್ತೆ. ಇಟ್ ಮೀನ್ಸ್ ಇಮ್ಯುನಿಟಿ ಸೆಂಡ್ ಮಾಡುತ್ತೆ. ಸೊ ಬೇಬಿ ಇಮ್ಯುನಿಟಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸಮ್ ಇನ್ಫೆಕ್ಷನ್ ಕ್ಯಾನ್ ಕ್ರಾಸ್ ಪ್ಲಾಸೆಂಟಾ. ಓಕೆ, ಸೊ ಎಲ್ಲ ಸಬ್ಸ್ಟೆನ್ಸ್ಗಳಿಗೆ ಇದು ಸ್ಟಾಪ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ಇನ್ಫೆಕ್ಷನ್ಗಳಿದ್ದಾವೆ ಪ್ಲಾಸೆಂಟಾ ಕ್ರಾಸ್ ಮಾಡ್ಬೋದು ಸರ್. ಯಾವ್ಯಾವ ಇನ್ಫೆಕ್ಷನ್ ಅಂದರೆ ಎಕ್ಸಾಂಪಲ್ ರುಬೆಲ್ಲ ಆಗಿರ್ಬೋದು. ಮದರ್ಗೆ ರುಬೆಲ್ಲ ಇದ್ದರೆ ಅದು ಫೀಟಸ್ ತನ ಸೆಂಡ್ ಆಗ್ಬೋದು. ಸಿಫಿಲಿಸ್, ಓಕೆ, ಮದರ್ಗೆ ಸಿಫಿಲಿಸ್ ಇದ್ದರೆ ಅದು ಫೀಟಸ್ ತನ ಹೋಗ್ಬೋದು. HIV ಕೂಡ ಫೀಟಸ್ ತನ ಹೋಗ್ಬೋದು, ಪ್ಲಾಸೆಂಟಾ ಕ್ರಾಸ್ ಮಾಡಬಹುದು. ಓಕೆ, ಐ ಥಿಂಕ್ ನಿಮಗೆ ಪ್ರೊಟೆಕ್ಟಿವ್ ಫಂಕ್ಷನ್ ಅರ್ಥ ಆಗಿದೆ. ನೆಕ್ಸ್ಟ್ ಎಂಡೋಕ್ರೈನ್ ಫಂಕ್ಷನ್. ಎಂಡೋಕ್ರೈನ್ ಫಂಕ್ಷನ್ ಅಂದರೆ ಏನು ಸರ್, ಹಾರ್ಮೋನ್ ಸಿಕ್ರಿಷನ್ ಮಾಡುತ್ತೆ. ಪ್ಲಾಸೆಂಟಾ ಏನು ಮಾಡುತ್ತೆ, ಹಾರ್ಮೋನ್ ಕೂಡ ಸಿಕ್ರಿಷನ್ ಮಾಡುತ್ತೆ. ಸೊ ಫಸ್ಟ್ HCG ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್. ಓಕೆ, ಸೊ ಯಾರು ರಿಲೀಸ್ ಮಾಡ್ತಾರೆ ಸರ್, ಇದು ರಿಲೀಸ್ಡ್ ಬೈ ದಿ ಸಿನ್ಸಿಟೋಟ್ರೋಫೋಬ್ಲಾಸ್ಟ್ ಅಂತ ಹೇಳ್ತೀವಿ. ಸೊ ಸಿನ್ಸಿಟೋಟ್ರೋಫೋಬ್ಲಾಸ್ಟ್ ನಮ್ಮ ಪ್ಲಾಸೆಂಟಾ ಒಳಗಡೆ ಸೆಲ್ಸ್ ಇರ್ತವೆ. ಸೊ ಆ ಸೆಲ್ಸ್ ಕೂಡ ಏನು ಮಾಡ್ತವೆ, HCG ಹಾರ್ಮೋನ್ ರಿಲೀಸ್ ಮಾಡ್ತವೆ. ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್ ಹಾರ್ಮೋನನ್ನು ರಿಲೀಸ್ ಮಾಡ್ತವೆ. ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಮೇಂಟೈನ್ ಕಾರ್ಪಸ್ ಲ್ಯೂಟಿಯಮ್. ಓಕೆ, ಸೊ ಒಂದು ಸಾರಿ ಎಗ್ ಹೊರಗಡೆ ಬಂದಿದ ಮೇಲೆ ಮೀನ್ಸ್ ಓವರಿಯಿಂದ ಓಮ್ ರಿಲೀಸ್ ಆಗಿದ ಮೇಲೆ, ಸೊ ಆ ಎಗ್ ಶೆಲ್ ಇರುತ್ತೆಲ್ಲ, ಓಕೆ, ಸೊ ಅದು ರಪ್ಚರ್ಡ್ ಎಗ್ ಇರುತ್ತೆಲ್ಲ. ಸೊ ಆ ರಪ್ಚರ್ಡ್ ಎಗ್ ಮುಂದ್ಗಡೆ ಹೋಗಿ ಏನಾಗುತ್ತೆ, ಕಾರ್ಪಸ್ ಲ್ಯೂಟಿಯಮ್ ಆಗುತ್ತೆ. ಸೊ ಕಾರ್ಪಸ್ ಲ್ಯೂಟಿಯಮ್ ಹಾಗೆ ಮೇಂಟೈನ್ ಇರುತ್ತೆ. ಓಕೆ, ಸೊ ಕಾರ್ಪಸ್ ಲ್ಯೂಟಿಯಮ್ ಮೇಂಟೈನ್ ಇದ್ದರೆ ಅದು ಪ್ರೊಜೆಸ್ಟಿರಾನ್ ಸೀಕ್ರೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಪ್ರೊಜೆಸ್ಟಿರಾನ್ ಏನು ಮಾಡುತ್ತೆ, ಪ್ರೊಜೆಸ್ಟಿರಾನ್ ಹೆಲ್ಪ್ ಮಾಡುತ್ತೆ, ಪ್ರೆಗ್ನೆನ್ಸಿ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ಪ್ರೆಗ್ನೆನ್ಸಿ ಇರೋಕ್ಕೆ, ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡುತ್ತೆ ಪ್ರೊಜೆಸ್ಟಿರಾನ್. ನೆಕ್ಸ್ಟ್ ಡಿಟೆಕ್ಟೆಡ್ ಇನ್ ಪ್ರೆಗ್ನೆನ್ಸಿ ಟೆಸ್ಟ್. ಹೌದು ಸರ್, HCG ಹಾರ್ಮೋನ್ ಬ್ಲಡ್ ಒಳಗಡೆ ಸಿಕ್ಕಿದರೆ ಅರ್ಥ ಏನು, ಅದು ಪ್ರೆಗ್ನೆಂಟ್ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಈಸ್ಟ್ರೋಜನ್. ಸೊ ಈಸ್ಟ್ರೋಜನ್ ಕೂಡ ರಿಲೀಸ್ ಆಗುತ್ತೆ, ಮೇಂಟೈನ್
ಪ್ರೆಗ್ನೆನ್ಸಿ ಆ್ಯಂಡ್ ಸ್ಟಿಮ್ಯುಲೇಟ್ ಯೂಟರೈನ್ ಗ್ರೋತ್. ಹೌದು ಸರ್, ಈಸ್ಟ್ರೋಜನ್ ಕೂಡ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಪ್ರೊಜೆಸ್ಟಿರಾನ್ ಕೂಡ ರಿಲೀಸ್ ಮಾಡುತ್ತೆ ಸರ್. ಪ್ರೊಜೆಸ್ಟಿರಾನ್ ಏನು ಮಾಡುತ್ತೆ? ಪ್ರಿವೆಂಟ್ ಯೂಟರೈನ್ ಕಾಂಟ್ರಾಕ್ಷನನ್ನು ಪ್ರಿವೆಂಟ್ ಮಾಡುತ್ತೆ ಆ್ಯಂಡ್ ಸಪೋರ್ಟ್ ಫೀಟಲ್ ಡೆವಲಪ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ ಇದು. ಓಕೆ, ಪ್ರೊಜೆಸ್ಟಿರಾನ್ ಕೂಡ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಕೂಡ ರಿಲೀಸ್ ಆಗುತ್ತೆ. ಹೆಲ್ಪ್ಸ್ ಇನ್ ಫೀಟಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಮ್ಯಾಟರ್ನಲ್ ಮೆಟಬಾಲಿಸಮ್ಗೆ ಇದು ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರಿಪೇರ್ ಫಾರ್ ಬ್ರೆಸ್ಟ್ ಫೀಡಿಂಗ್. ಓಕೆ, ಸೊ ಬಾಡಿಯನ್ನು ಪ್ರಿಪೇರ್ ಮಾಡುತ್ತೆ ಫಾರ್ ಬ್ರೆಸ್ಟ್ ಫೀಡಿಂಗ್, ಅಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಅದೆಲ್ಲ ಇದರಲ್ಲಿ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ಹಾರ್ಮೋನ್ಸ್, ಎಂಡೋಕ್ರೈನಲ್ ಫಂಕ್ಷನ್ಸ್ ಅಂದರೆ ಏನೇನು ಹಾರ್ಮೋನ್ಸ್ ಇರುತ್ತೆ ಸರ್? HCG, ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್ ಆ್ಯಂಡ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಮ್ಯುನೊಲಾಜಿಕಲ್ ಫಂಕ್ಷನ್. ಸೊ ಇಮ್ಯುನೊಲಾಜಿಕಲ್ ಫಂಕ್ಷನ್ ಅಂದರೆ ಏನು? ಪ್ರಿವೆಂಟ್ ಮ್ಯಾಟರ್ನಲ್ ಇಮ್ಯೂನ್ ಸಿಸ್ಟಮ್ ಫ್ರಮ್ ಅಟ್ಯಾಕಿಂಗ್ ಫೀಟಸ್. ಓಕೆ, ಸೊ ಫೀಟಸ್ ಮೇಲೆ ಮ್ಯಾಟರ್ನಲ್ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡಬಾರ್ದಂತ ಇದು ನೋಡಿಕೊಳ್ಳುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಫಂಕ್ಷನ್ ನಾವು ನೋಡಿದಾಗ ಏನೇನು ಫಂಕ್ಷನ್ ಇದೆ? ಇಮ್ಯುನೊಲಾಜಿಕಲ್ ಫಂಕ್ಷನ್ ಇದೆ, ಎಂಡೋಕ್ರೈನ್ ಫಂಕ್ಷನ್ ಇದೆ, ಪ್ರೊಟೆಕ್ಟಿವ್ ಫಂಕ್ಷನ್ ಇದೆ, ಆ್ಯಂಡ್ ನೆಕ್ಸ್ಟ್ ಎಕ್ಸ್ಕ್ರೀಟರಿ ಫಂಕ್ಷನ್, ನ್ಯೂಟ್ರಿಷನ್ ಫಂಕ್ಷನ್, ರೆಸ್ಪೈರೇಟರಿ ಫಂಕ್ಷನ್. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.